ಸೊ ಇವತ್ತು ಇದಕ್ಕೆ ಮೋಟೋ ಬ್ಲಾಗ್ ಸೆಟಪ್ ಮಾಡಿದ್ದೀನಿ. ಸೊ ಅದಕ್ಕೆ ಇದನ್ನು ಮಾಡಿದ್ದೀನಿ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಬಂದರೆ, ವಿಂಡ್ ಬ್ಲಾಸ್ಟ್ ಏನಾದರೂ ಆಗಿ ವಾಯ್ಸ್ ಏನಾದರೂ ಸ್ವಲ್ಪ ಕಡಿಮೆ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ಇವಾಗ ತಾನೇ ಮನೆಯಿಂದ ಹೊರಟೆ. ಸೊ ಎಕ್ಸ್ಟ್ರಾಕ್ಸ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಸುಜನ್ನು ನಮ್ಮ ಸಬ್ಸ್ಕ್ರೈಬರ್ ಅವರೊಬ್ಬರು ಸಿಗ್ತೀನಿ ಅಂದರು. ಅವರೇನಾದರೂ ಬಂದರೆ ಅವ್ರ ಜೊತೆಲಿ ಹಂಗೆ ಹೋಗೋಣ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಸೊ ಹೆಲ್ಮೆಟ್ ಸೆಟಪ್ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ. ವಿಂಡ್ ಬ್ಲಾಸ್ಟ್ ಆದರೆ ಇದೊಂದು ವಿಡಿಯೋಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಫೋನ್ ಬಿದ್ದೋಗಿ ಒಂದು ಬೇಜಾರಾಗೋಯ್ತು ಗುರು. ನನಗೆ ಒಂಥರ ಮೂಡೇ ಅಪ್ಸೆಟ್ ಆಗೋಯ್ತು. ಸೊ ಟೋಟಲ್ ಆಗಿ ನಿಮಗೆ 3 ಎಕ್ಸಾಸ್ಟು ಇವತ್ತು ನೋಡೋಕ್ಕೆ ಸಿಗುತ್ತೆ. ಬನ್ನಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಸೊ RV1 ಕ್ರೋಮ್ ಕೋರ್ಟೆಕ್ ಇದು ನೋರಿಫಿಮಿನೇನಾ? ಓಕೆ DB ಕಿಲ್ಲರ್ ಒಂದಿಲ್ಲ. ಬಟ್ ಲೋ RPM ಅಲ್ಲಿ ಹೋದ್ರೆ ಏನು ಕೇಳಿಸಲ್ಲ, ಆರಾಮಾಗಿ ಪಾಸಾಗ್ಬಿಡ್ಬೋದು. ಇದು ನ್ಯಾವಿಗೇಷನ್ ಹಾಕ್ಕೊಳ್ತೀಯಾ? ಬೇಡ, ನಾನು ಹಿಂದೆ ಬರ್ತೀಯಲ್ವಾ? ಬಾ, ಜೊತೆಲ್ಲ ಹೋಗೋಣ. ಎಲ್ಲಿ ಗೊತ್ತಾ ನೋಡಿ, ಇಲ್ಲಿ ಕರೆಕ್ಟಾಗಿ ಎಲ್ಲಿ ತೋರಿಸ್ತಾ ಇದ್ದು ಗೊತ್ತಾ? ಇಲ್ಲಿ ಮುಂದೆ ಹೋಗಿ ರೈಟ್ ಹೋಗಿ ಯಾವ ರೋಡ್ ಇದು? ಅದೇ ಗೊತ್ತಾಗ್ತಿಲ್ಲ. ಕೆಂಗೇರಿ ಕೊಮ್ಘಟ್ಟ ರೋಡು. ಕೊಮ್ಘಟ್ಟ ರೋಡಲ್ಲಿ ಸ್ಟ್ರೈಟ್ ಒಂದೇ ರೋಡು. ಇದು ಲೇಕ್ ತಾನೆ, ಕೊಮ್ಘಟ್ಟ ಲೇಕ್. ಬಾ ಯಾವತ್ತೂ ಬಿದ್ದಿಲ್ಲ, ಇವತ್ತೇ ಬಿದ್ದಿರೋದು. ಥೂ, ಹೋಣ. ಬಾ, ಸೊ ಫುಲ್ ಒಬ್ರ. ಅದು ನೋರಿಫಿಮಿನೇ. ಬಟ್ ಅದಕ್ಕೇನಂದರೆ DB ಕಿಲ್ಲರ್ ಇಲ್ಲ. ಏನು ಗೊತ್ತಾ, ಲೋ RPM ಅಲ್ಲಿ ಆರಾಮಾಗಿ ಹೊಡಿಬೋದು. ಕ್ವಾಲಿಟಿ ಎಕ್ಸಾಸ್ಟ್ ಅದೇ ಅಡ್ವಾಂಟೇಜು. ನೀವು ಲೋ RPM ಅಲ್ಲಿ ಹೊಡಿತಿದ್ದೀರಾ ಅಂದರೆ ಅಷ್ಟು ಸೌಂಡೇ ಬರೋಲ್ಲ. ಓಪನ್ ಮಾಡಿದಾಗೆ ಕಿತ್ಕೊಂಬರೋದು ಸೌಂಡು. ಇವಾಗ ನಾವು ಒಂದನ್ನು ನೋಡಬೇಕಷ್ಟೇ, ಡೆವಿಲ್ ಎವಲ್ಯೂಷನ್ ನೋಡಬೇಕು. ಅದು ಸಖತ್ತಾಗಿರುತ್ತೆ ಗುರು, ಅದು ಕ್ವಾಲಿಟಿನೇ, ಅದು ಒಳ್ಳೆ ಎಕ್ಸಾಸ್ಟೇ. ಸೊ ಬಾಯ್ಸ್ ಎಲ್ಲ ಎಕ್ಸಾಸ್ಟ್ ಬಾಯ್ಸ್ ಆಗಿಬಿಟ್ಟಿದ್ದೀವಿ. ಬಟ್ ಏನಂದರೆ ಸಿಟಿಯಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಹಂಗೆ ಸೈಡ್ಗೆ ಹೋಗ್ತಾವ್ರ ಗುರು. ಗುರು ಒಟ್ಟಿನಲ್ಲಿ 2 ಎಕ್ಸಾಸ್ಟು ಆಡ್ತಾ ಇದೆ. ಗುರು, ನಾವು ಯಾವಾಗಲೂ ಓಡಾಡೋ ರೋಡ್ ಇದೇನೆ, ಮಂಚಿನ ಬೆಲೆ. ಸುಮಾರು ವಿಡಿಯೋಲಿ ನೋಡಿರ್ತೀರಾ. ಇವತ್ತು ಈವೆಂಟ್ ಕೂಡ ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅದೇ ಆಶ್ಚರ್ಯ ಗುರು. ಸೊ ಮಾಗಡಿಯಿಂದ ಒಂದು ಸ್ವಲ್ಪ, ಮಾಗಡಿ ಅಲ್ಲ, ಮಾಗಡಿ ರೋಡಿನ ತಾವರೆಕೆರೆ ಹತ್ರ ಇಂದ ಒಂದು ಸ್ವಲ್ಪ ದೂರ ಅಷ್ಟೇ.
ಓಡಿಸ್ತಾವನೆ. ಬ್ರೋ ಇದು ಇವೆಂಟ್ ಎಲ್ಲಿ ನಡೀತಾ ಇರೋದು ಹೀರೋದು? ಇವೆಂಟು ಹೀರೋ ಇದು ನಡೀತಾ ಇದೆಯಲ್ಲ ಟ್ರ್ಯಾಕ್ ರೈಟ್ ಅಲ್ಲೇನಾ? ಗ್ರೌಂಡ್ ಹತ್ರನೇನಾ? ಗ್ರೌಂಡಲ್ಲೇನಾ? ಹಾಂ ಹಿಂಗೆ ಹೋಗ್ತಾ ಲೆಫ್ಟ್ಗ ರೈಟ್ಗ? ಹೌದಾ? ಓಕೆ ಓಕೆ. ಯಾವ ಕಡೆ ಅಣ್ಣ? ಸೊ ಫೈನಲಿ ತೇಜಸ್ ಸಿಕ್ಕಿದ್ದಾರೆ. ಡೆವಿಲ್ ಎವಲ್ಯೂಷನ್ ನೋಡಿ ಇವರೇ. ಸೊ ಬ್ರೋ ಥ್ಯಾಂಕ್ಸ್ ಬ್ರೋ ಬಂದಿದ್ದಕ್ಕೆ. ಇಷ್ಟು ದೂರ ನಿಮ್ಗೆ ಎಷ್ಟು ದೂರ ಆಯಿತು ಅಲ್ಲಿಂದ ಬರೋದಕ್ಕೆ? 20 ಕಿಲೋ. ಓಕೆ ನನಗೆ 16 ಆಯಿತು. ಎಲ್ಲಿರೋದು ನೀವು? ಪಿನ್ಯನಾ? ಓಕೆ ಬ್ರೋ ಹಂಗಾರೆ ಏರಿಯಾ ಹತ್ರನೇ. ಸೊ ನೋಡ್ರಪ್ಪ ಇದು ನೋರಿಫುಮಿ RV1 ವಿತೌಟ್ DB ಕಿಲ್ಲರ್ ಇದೆ. ಎನಿ ಟೈಮ್ ವಿತೌಟೇ. ಇದು ಬಂದ್ಬಿಟ್ಟು ನಮ್ಮ ಸುಜನ್ದು ಬ್ರೋ. ಇದು ಡೆವಿಲ್ ಎವಲ್ಯೂಷನ್ನು. ಸೊ ಇವ್ರು ತೇಜಸ್ ಅವ್ರದ್ದು. ನಮ್ಮದು ಬಂದ್ಬಿಟ್ಟು T5 ನಾಕ್ಟಸ್ಸು. ಸೊ ಮೂವರದು ಇವಾಗ ನೋಡೋಣ, ಒಂದೊಂದೇ ಸ್ಟಾರ್ಟ್ ಮಾಡಿ ನೋಡೋಣ ಅಥವಾ ಮೂವರು ಒಂದೊಂದೇ ಸ್ಟಾರ್ಟ್ ಮಾಡೋಣ? ನೀನು ಮಾಡು ಬ್ರೋ, ಸ್ಟಾರ್ಟ್ ಮಾಡು, ರೈಸ್ ಮಾಡಿ ಹೇಳ್ತೀನಿ. ಇವಾಗ ಇಲ್ಲಿ ಯಾರು ಕೇಳೋರಿಲ್ಲ. ಸೊ ಕೇಳಿಸ್ಕೊಳ್ರಿ ಗೈಸ್. ಓಹೋ ಕ್ರೇಜಿ. ಸೊ ಇವ್ರು ಏರ್ ಫಿಲ್ಟ್ರ್ ಹಾಕ್ಸಿದ್ದಾರೆ. ಓಕೆ ನಿಮ್ದು ಮಾಡಿ ಬ್ರೋ, ನಿಮ್ಮದು ರೈಸ್ ಮಾಡಿ ಬ್ರೋ. ಸೊ ಡೆವಿಲ್ ಎವಲ್ಯೂಷನ್. ಬಾಂಬ್ ಕ್ರೇಜಿ ಆಗೈತಿ. ಕ್ರೇಜಿ ಆಗಿದೆ ಇದನ್ನಲ್ವಾ? ನಂದು ರೈಸ್ ಮಾಡ್ಬ್ರೋ ಹಂಗೆ. ಸೊ ಇದು ನಾಕ್ಟಸ್ T5 ಗೇರಲ್ಲಿ ಐತಾ? ಹಾಂ ಸೊ ಇದು ನಮ್ಮದು 3. ಸೊ ನೋಡಿದ್ರಲ್ವಾ 3 ಕಂಪ್ಯಾರಿಸನ್ ಅಂದ್ಕೊಳ್ತೀರಾ ಏನು ಅಂದ್ಕೊಳ್ತೀರಾ ನಿಮ್ಮ ಇಷ್ಟ. ನಮ್ಮ 3 ಎಕ್ಸಾಸ್ಟು ತೋರಿಸಿದ್ದೀವಿ ಬ್ರೋ. ನಿಮ್ಮದು ಪ್ರೈಸ್ ಎಷ್ಟಾಯಿತು? ನಂದು ಫುಲ್ ಎಲ್ಲ ಟೋಟಲ್ ಸೇರಿ 13,000 ಆಯಿತು. 13 ಅಂದರೆ ಏರ್ ಫಿಲ್ಟರ್ ಎಲ್ಲ ಸೇರಿಸಿ ಹೇಳ್ತಿದ್ಯಾ? ಎಲ್ಲ ಸೇರಿ 13. ಸೊ ಬರೀ ಎಕ್ಸಾಸ್ಟ್ ಎಷ್ಟಿದೆ? 7,999. 7,999. ಸೊ 8,000. ಬ್ರೋ ನಿಮ್ದು ಎಷ್ಟಾಯಿತು ಎಕ್ಸಾಸ್ಟು? ಹಾಂ 4,000. ಎಕ್ಸಾಸ್ಟು ಬಂದ್ಬಿಟ್ಟು 20,000 ಬರೀ ಎಕ್ಸಾಸ್ಟು. ಸೊ ಡೆವಿಲ್ ಎವಲ್ಯೂಷನ್ ಬರೀ ಎಕ್ಸಾಸ್ಟೇ 20,000 ಇದೆ. ನಂದು ಬಂದ್ಬಿಟ್ಟು 17,000 ಆಯಿತು ಬರೀ ಎಕ್ಸಾಸ್ಟು. ಏರ್ ಫಿಲ್ಟರ್ ನಾನು ಇನ್ನೂ ಹಾಕ್ಸಿಲ್ಲ, ನೆಕ್ಸ್ಟ್ ಹಾಕ್ಸ್ತೀನಿ. ಸೊ ಇದು ಗುರು 3 ಗಾಡಿ ನೋಡ್ರಿ, ಸಕ್ಕದಾಗಿದೆ ಲೈನಪ್ಪು. ಸೊ ಗೈಸ್ ನೋಡಿದ್ರಲ್ವ, ಇದು ಗುರು ಒಳ್ಳೆ ಸಕ್ಕದಾಗಿದೆ ಬ್ರೋ. ಆದರೆ ಡೆವಿಲ್ ಎವಲ್ಯೂಷನ್ ಕೂಡ ಸಕ್ಕದಾಗಿದೆ. ಒಂಥರ ಬೇಸಿ ಸೌಂಡು ಬಾಂಬಾಗಿದೆ. ಆಹಾ ಇಲ್ಲ ಯಾಕೆ ಬ್ರೋ? ಓಕೆ ಹಾಕ್ಸಿದೆ. ರ್ಯಾಲ್ಕೋ ಹಾಕ್ಸಿದೆ, ಬಟ್ ಬರೀ ಆನ್ ರೋಡ್ ಓಡಾಡೋದೇ ಆಗೋಯ್ತದ್ರಲ್ಲಿ. ಆಫ್ ರೋಡ್ ಎಲ್ಲೂ 1 ಸತಿನೋ 2 ಸತಿನೋ.
ರೈಸ್ ಬೆಸ್ಟ್ ಟೈರ್ಸು. ಫ್ಲೈ ಮಾಡ್ರಪ್ಪ, ಆರಿಸ್ರಿ, ಆರಿಸ್ಬಿಟ್ಟು ಗಾಡಿ ಒಂದು ಹಾಳು ಮಾಡಿ ಕೊಡ್ರಿ ಅದ್ರಾಗೆ. ಏನು ಇಷ್ಟು ಸ್ಲೋ ಆಗಿ ಓಡಿಸ್ಬೇಕಾ ಗಾಡಿನ? ಹೌದಾ? ಸೊ ಫಸ್ಟ್ ರೌಂಡು ಸ್ಲೋ ಆಗಿ ಓಡಿಸ್ಬೇಕು, ಸೆಕೆಂಡ್ ರೌಂಡು ಆರಿಸ್ತಾ ಇರ್ಬೋದಾ? ಸೊ ಗೈಸ್ ಫೈನಲಿ ನೋಡ್ರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ ನೋಡಿ. ಇವರು ರೆಡಿ ಆಗವ್ರೆ, ತೇಜಸ್ ಬ್ರೋ. ಸೊ ಸುಜನ್ದು ಗ್ಲೌಸ್ ಹಾಕ್ಕೊಂಡಿದ್ದೀನಿ, ನಾನು ತೊಗೊಂಬಂದಿಲ್ಲ. ನಾನೇನೋ ಓಡಿಸೋದು ಬೇಡ ಅಂತ ಬಂದಿದ್ದು, ಬಟ್ ಫೈನಲಿ ತೇಜಸ್ ಅವರಿಂದ ಓಡಿಸ್ತಾ ಇದ್ದೀನಿ. ಓಕೆ ಡನ್. ಈ ಗೇರ್ ಬೇರೆ ಎಲ್ಲ ಬೆಂಡಾಗ್ಬಿಟ್ಟವು ಗುರು, ಹೆಂಗುರು ಇದು ನೋಡ್ಸೋದು? ಗಾಡಿಗಳಂತೂ ವರ್ಸ್ಟ್ ಆಗವೆ. ಗೇರ್ ನನ್ನ ಕಾಲು ಸಂದಿನೇ ಹೋಗ್ತಾ ಇಲ್ಲ ಗುರು, ಒಳಗಡೆ ಶೂನೇ ಹೋಗ್ತಾ ಇಲ್ಲ. ಗೇರ್ ಹೆಂಗೆ ಶಿಫ್ಟ್ ಮಾಡಲಿ? ಬೇರೆ ಗಾಡಿ ತಗೊಬಿಡ್ಬೇಕಾಯ್ತು ನಾನು. ಮಾರ್ಬಿಟ್ಟೆ. ಎಲ್ಲ ಬೆಂಡಾಗ್ಬಿಟ್ಟವು ಗುರು ಗೇರ್ಗಳು. ನಮ್ಮ ಗಾಡಿ ಕೊಟ್ಟಿದ್ರೆ ಸಕ್ಕದಾಗಿರೋದು. ಸ್ಲೋ ಮಾಡಬೇಡ ಬ್ರೋ, ತೇಜಸ್ ಬ್ರೋ, ನಾನು ಹಿಂದೆ ಬರ್ತೀಯ ನೀನು ಅನ್ಕೊಂಡೆ ಇವಾಗ. ನನ್ನ ಕಾಲು ಸಿಗಾಕೋತಾ ಇದ್ ಗುರು ಇದರಲ್ಲಿ. ಸೀರಿಯಸ್ಲಿ ಬಂತು ಸ್ಪಾಟು, ಡೆಡ್ಲಿ ಸ್ಪಾಟ್. ಇದು ಗೇರೇ ಒಳಗಡೆ ಹೋಗ್ತಾ ಇಲ್ಲ ಗುರು. ಸೊ ಇದೇನು ಗೊತ್ತಾ, ನನಗೆ ಗೇರು ಶಿಫ್ಟ್ ಮಾಡೋದಕ್ಕೆ ಕಾಲು ಒಳಗಡೆಗೆ ಹೋಗ್ತಾ ಇಲ್ಲ. ಹೆಂಗುರು ಶಿಫ್ಟ್ ಮಾಡಲಿ? SD ಥರ ಚೇಂಜ್ ಮಾಡಬೇಕು. ಅಪ್ಪ ಈ ಥರ ಗಾಡಿ ನನ್ನ ಗಾಡಿ ಇದ್ದಿದ್ರೆ ಇದು ಯಾವ್ದು ಗುರು ಇದು ಗಾಡಿಗಳು? ಸೊ ನಮ್ಗೇನಂದರೆ ಇದು ಗೇರ್ ಶಿಫ್ಟ್ ಮಾಡೋಕ್ಕೆ ಆಗಲಿಲ್ಲ ಗುರು. ಇದು ನೋಡ್ರಿ, ಇದು ಏನಾಗುತ್ತೆ ಅಂದರೆ ಹಿಂಗೆ ಒಳಗಡೆನೇ ಹೋಗ್ತಾ ಇಲ್ಲ ಕಾಲು. ಇದು ಕರೆಕ್ಟಾಗಿ ಇದೊಂದು ಗೇರ್ ಒಂದು ಕರೆಕ್ಟಾಗಿದ್ರೆ ಆಟ ಆಡ್ಬಿಡ್ತಾ ಇದೆ. ಟೈಮ್ ಬ್ಯಾಡ್ ಗುರು.
ಯಾವುದೋ ಒಂದು ಹಿಂಗೆ ಸಿಗ್ತವೆ. ಸೊ ನೋಡಿದ್ರಲ್ವ ಗೈಸ್, ಎಸ್. ಸೊ ಫೈನಲಿ ಹೆಂಗೋ ಓಡಿಸಿದ್ವಿ. ಆ ಗಾಡಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಬ್ರೋ ಒಂದು ನಿಮಿಷ ಇರು. ಹಾಂ, ನಮ್ಮ ಗಾಡಿಗಳಾದರೆ ಕ್ರೇಜಿಯಾಗಿರುತ್ತೆ. ಹಾಂ, ಅದು ಪಕ್ಕ ಗೇರ್ ಲಿವರ್ ಬೇರೆ ಒಂದು ಬೆಂಡಾಗ್ಬಿಟ್ಟೈತೆ. ಶೂನೇ ಹೋಗ್ತಾ ಇಲ್ಲ ಗೇರ್ ಶಿಫ್ಟ್ ಮಾಡೋದಕ್ಕೆ. ಹಾಂ, ಸುಜಾ ಆರ್ಸ್ ಬ್ರೋ. ಆದರೆ ನೋಡ್ಕೊಂಡು ಓಡಿಸು ಆ ಗಾಡಿ. ಮಾಮೂಲಿ ರ್ಯಾಲಿ ಎಡಿಷನ್ ಥರ ಓಡ್ಸೋಕ್ಕೆ ಹೋಗಬೇಡ. ಹಾಂ, ಕೂಲಾಗಿ ಓಡಿಸು, ಪರವಾಗಿಲ್ಲ. ನಮ್ಮ ಗಾಡಿ ಥರ ಓಡಿಸ್ಗಿಡಿಸ್ಬಿಟ್ಟು ಆಮೇಲೆ ಸಿಯೆಟ್ ಟೈರ್ಸು ಆಮೇಲೆ ಸುಯ್ ಅಂತ ಹಾಯ್ಕೊಂಡು ಹೋಗ್ಬೇಕಾಗುತ್ತೆ ಸಂಡೇ ಬಂದು. ನೋಡೋರು ಇವಾಗ ಪ್ರೊಫೆಷ್ನಲ್ ರೈಡರ್ ನಾರ್ಮಲ್ ಗಾಡಿ ತೊಗೊಂಡವ್ರೆ. ಇವ್ರಿಗೆ ಈ ಗಾಡಿ ಕೊಟ್ಟವ್ರು. ನಮ್ಗೆ ಯಾಕೆ ಕೊಟ್ಟಿಲ್ಲ ಗುರು ಈ ಗಾಡಿ? ನಮ್ಗೆ ಯಾಕೆ ಕೊಟ್ಟಿಲ್ಲ ಈ ಗಾಡಿ? ಇವಾಗ ಬೇರೆಯವ್ರು ಕೊಟ್ಟವ್ರಲ್ಲ. ಓ ಸಾರಿ. ಹಾಂ, ಆರಿಸ್ಬೋದಲ್ವಾ? ಸಾಕಾದಾಗಿ ಪಾಪ್ ಎಲ್ಲ ಮಾಡ್ಬೋದು, ವೀಲಿ ಪಾಪ್ ಎಲ್ಲ ಹಂಪಲ್ಲ ಅಲ್ಲಿ ಇದರಲ್ಲಿ. ಸೊ ಇಲ್ಲಿ ಬರ್ತಾರೆ ಈ ಸ್ಪಾಟು ಗುರು. ಇದು ಎಲ್ಲ 3-4 ಜನ ಬಿದ್ರಲ್ವ. ಸಿಂಪಲ್ ಗುರು. ಅಲ್ಲಿ ಏನು ಗೊತ್ತಾ, ನೋಡ್ಕೊಂಡು ಹತ್ಸ್ಬೇಕಷ್ಟೇ. ಅವ್ರು ಏನು ಮಾಡ್ತಾರೆ, ಮಣ್ಣಿರೋ ಕಡೆ ಹಳ್ಳದಲ್ಲಿ ಹೋಗ್ಬಿಟ್ಟು ಇಳಿಸಿದ್ರೆ ಸ್ಲಿಪ್ ಆಗಲ್ವಾ? ಅದು ಸಿಯೆಟ್ ಟೈರ್ಸು ನೋಡಿ ಇವರು. ಇವರೇನಪ್ಪ ಇಷ್ಟು ಆರಾಮಾಗಿ ಕೊಟ್ಟದ್ರು. ಅವ್ರು ಓಡಿಸಿ ಕಮಾನ್ ಬರ್ಲೇ ಓಯ್ ಅವ್ನ ವೆಯ್ಟ್ ಕರೆಕ್ಟಾಗಿ ಕೂರುತ್ತೆ ಗಾಡಿ ಬಿಡು. ಅವ್ನ ವೆಯ್ಟ್ಗೆ ಖರಾಬಾಗಿ ಕೂರುತ್ತೆ. ಇವರು ಯಾಕೆ ಈ ಥರ ಗಾಡಿ ಇಟ್ಕೊಂಡು ಹಿಂಗೆ ಓಡಿಸ್ತಾರೆ ನಿಧಾನಕ್ಕೆ? ಹೆಚ್ಚಾಡ್ಬೋದಾಗಿತ್ತಲ್ವಾ? ಇಲ್ಲಿ ಹೋಗ್ತಾನೆ ಸೆಕೆಂಡ್ ರೌಂಡ್. ಇವಾಗ ಇಟ್ಟಾಡ್ಸ್ಕೊಳ್ರಪ್ಪ. ಏನು ಗುರು ಅವ್ರು? ನೋಡು ಗುರು, ಇವನು ಸರಿಯಾಗಿ ಆರಿಸ್ತಾನೆ ನೋಡು ಗುರು, ಪ್ರೊಫೆಷ್ನಲ್ಲಾಗಿ. ಇವಾಗ ಆರಿಸ್ಲಿಲ್ಲ, ಇಲ್ಲಿ ಹೊಡ್ಕೊಂಡು ಹೋಯ್ತಾನೆ ನೋಡಿ. ಇವಾಗ ಈ ರೌಂಡ್ ಯಾಕೋ ಸ್ಲೋ ಆಗ್ಬಿಟ್ರಲ್ಲ. ಲಾಸ್ಟ್ ರೌಂಡ್ ಹೋದ ರೌಂಡ್ ಮಾತ್ರ ಸಖತ್ತಾಗಿ ಹೊಡೆದ. ಹೊಡಿತಾನೆ ಅವನು ಬೆಳಗ್ಗೆಯಿಂದ. ನೀಟಾಗಿ ಟ್ರ್ಯಾಕ್ ಓಡಿಸ್ತಾ ಇದ್ರೆ ನಮ್ಮ ಗಾಡಿಗಳು ಬಿಟ್ರೆ ಸಾಕು. ಹಂಗೊಂದು 20-30 ರೌಂಡ್ ಹೊಡೆದ್ರೆ ಅವಳು ಫುಲ್ಲು ಕುತ್ಕೊಬಿಡುತ್ತೆ. ಕಾಂಪ್ಲಿಮೆಂಟ್ರಿ ಕೊಟ್ಟವ್ರೆ ಒಂದು. ಏನು ಗುರು ಇದು? ಡೊರಿಟೋಸು, ಒಂದು ಬೋಟು, ಪೇಪರ್ ಬೋಟು, ಒಂದು ಬ್ರಿಟಾನಿಯಾ, ಒಂದು ಚೋಚು, ಒಂದು ಬಿಸ್ಕೆಟು, ಒಂದು ಸೊ ಹಾಂ, ಒಂದು ಸರ್ಟಿಫಿಕೇಟು. ಹಾಂ, ಟೋಟಲಿ ಫುಲ್ಲು ರೈಡರ್ಸ್ ಆಗೋದ್ವಿ ಎಲ್ಲ ಮೂವರೂ. ಕರೆಕ್ಟಾಗಿ ಓಡಿಸ್ದೆ ಬಿಡ್ಬ್ರೋ. ಯಪ್ಪ ದೇವ್ರೆ. ಥ್ಯಾಂಕ್ಸ್ ಬ್ರೋ ಬಂದಿದ್ದಕ್ಕೆ. ಸಿಗೋಣ ನೆಕ್ಸ್ಟು, ಸಿಗ್ತಾ ಇರೋಣ. ಸೊ ಕ್ರೇಜಿ ಗುರು, ಕ್ರೇಜಿ.
ಸೊ ಗಾಯ್ಸ್ ಹೆಂಗೆ ಅನ್ನಿಸ್ತು ಡೆವಿಲ್ ಎವಲ್ಯೂಷನ್ನು ನೋರಿಫೂಮಿ ಎರಡು ಸೂಪರ್ ಗುರು. ಬಟ್ ಅದು ಇನ್ನೂ ಪ್ರೀಮಿಯಮು, ಯಾಕಂದರೆ 20,000 ಗುರು, 20,000 ನಂದಕ್ಕಿಂತ ಒಂದು 3,000 ಜಾಸ್ತಿ. ಬಟ್ ಎಲ್ಲ ಸೂಪರ್ ಆಗಿದೆ ಎಕ್ಸಾಸ್ಟು, ಎಲ್ಲ ಪ್ರೀಮಿಯಮ್ ಎಕ್ಸಾಸ್ಟು. ಸೊ ಹೆಂಗ್ ಬ್ರೋ ಬಂದಿದ್ದು? ಹಿಂಗೋಗ್ತೀಯಾ? ಸರಿ, ನಾವು ಹಿಂಗೆ ಹೊರಡ್ತೀವಿ. ಸರಿ ಬ್ರೋ, ಹಂಗಾರೆ ಸಿಗೋಣ. ಸಿಯೋ ಒನ್ ಸೆಕೆಂಡ್. ಸಿಗೋಣ ಮತ್ತೆ. ಸಿಯೋ ಬ್ರೋ, ಬಾಯ್ ಬಾಯ್ ಬಾಯ್. ಸೊ ತೇಜಸ್ ಹಂಗೆ ಹೊರಟ್ರು, ನಾವು ಹಿಂಗೆ ಓಡೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್, ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಗುರು. ಅಲ್ಲಿವರೆಗೂ ಒಂದು ಸ್ವಲ್ಪ